ಸರ್ ನಮಸ್ತೆ ಸರ್. ಇಂಥ ಒಂದು ಕಾರ್ಯಕ್ರಮ ಯಾತಕ್ಕಾಗಿ ಮತ್ತು ಅದರ ಉದ್ದೇಶ ಏನು ಅನ್ನುವಂಥದ್ದು ಸರ್? ನೋಡಿ, ಏನಾಗಿದೆ ಅಂದರೆ ನಮ್ಮ ರಾಷ್ಟ್ರ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗ್ತದೆ, ರಾಜ್ಯ ಅಭಿವೃದ್ಧಿ ಆಗ್ತಕ್ಕಂಥ ಕಡೆ ಇಲೆಕ್ಟ್ರಿಕಲ್ ಎನರ್ಜಿ ನಾವು ಏನೋ ವಿದ್ಯುತ್ ಇದೆ, ವಿದ್ಯುತ್ ಬಳಕೆ ಆಗ್ತಕ್ಕಂಥದ್ದು ಸಹಜವಾಗಿ ಹೆಚ್ಚಾಗುತ್ತೆ. ಆದರೆ ವಿದ್ಯುತ್ ಬಳಕೆಯನ್ನು ಸಹಜವಾಗಿ ಹೆಚ್ಚಾಗ್ತಾ ಇರುವಾಗ ಅದರ ಜೊತೆಗೆ ವಿದ್ಯುತ್ ಜೊತೆಗೆ ಇರ್ತಕ್ಕಂಥದ್ದು ಏನು ರಿಸ್ಕ್ಸ್ ಇದೆ ಅಥವಾ ವಿದ್ಯುತ್ ಅದು ಯಾವ ರೀತಿಯಲ್ಲಿ ಸೇಫ್ ಆಗಿ ಬಳಕೆ ಮಾಡಬೇಕು ಅದರ ಬಗ್ಗೆ ಸಾರ್ವಜನಿಕರಲ್ಲಿ ಒಂದು ಮಾಹಿತಿಯನ್ನು ಮೂಡಿಸಲು ಈ ಎಲೆಕ್ಟ್ರಿಕಲ್ ಸೇಫ್ಟಿ ವೀಕ್ ಅನ್ನು ಆಚರಣೆ ನಾವು ಮಾಡ್ತೀವಿ. ಎಲೆಕ್ಟ್ರಿಕಲ್ ಸೇಫ್ಟಿ ವೀಕ್ ಮೂಲಕ ತಮ್ಮಲ್ಲಿ ಇರ್ತಕ್ಕಂಥದ್ದು ಏನೇನೋ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಇದೆ ಅಥವಾ ಎಲೆಕ್ಟ್ರಿಕಲ್ ಏನೋ ನಿಮ್ಮಲ್ಲಿ ಬರ್ತಕ್ಕಂಥದ್ದು ಯೂನಿಟ್ಸ್ ಇದೆ, ಸಬ್ಸ್ಟೇಷನ್ಸ್ ಇದೆ ಅಥವಾ ಲೈನ್ಸ್ ಇದೆ, ಅದರಲ್ಲಿ ಏನು ಯಾವ ರೀತಿಯಲ್ಲಿ ನಾವು ಸಾರ್ವಜನಿಕರಾಗಿ ನಾವು ಯಾವ ರೀತಿಯಲ್ಲಿ ಒಂದು ಸೇಫ್ ಆಗಿ ಅವರು ಅದನ್ನು ಹ್ಯಾಂಡಲ್ ಮಾಡಬೇಕು ಅಥವಾ ಅದ್ರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಬೇಕು. ನಮ್ಮಲ್ಲಿ ಉದಾಹರಣೆಗೆ ಹೊಲಗಳಲ್ಲಿ ರೈತರ ಕ್ಷೇತ್ರಗಳಲ್ಲಿ ಕೂಡ ಅಲ್ಲಿ ಎಲೆಕ್ಟ್ರಿಕಲ್ ಲೈನ್ಸ್ ಇರ್ತಾರೆ. ಕೆಲವೊಮ್ಮೆ ಅವರು ಕೂಡ ಇದರಲ್ಲಿ ಸಮಸ್ಯೆಗೆ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಇದರ ಬಗ್ಗೆ ಒಂದು ಮಾಹಿತಿಯನ್ನು ಮೂಡಿಸಿದರೆ ಜನರು ಯಾವ ರೀತಿಯಲ್ಲಿ ಅದನ್ನು ವಿದ್ಯುತ್ತನ್ನು ಬಳಕೆ ಮಾಡೋಕ್ಕೆ ಸಾಧ್ಯ, ಸೇಫ್ ಆಗಿ ಯೂಸ್ ಮಾಡೋಕ್ಕೆ ಸಾಧ್ಯ ಮತ್ತು ಯಾವ ರೀತಿಯಲ್ಲಿ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಸು ಅಥವಾ ಇಂಡಸ್ಟ್ರೀಸು ನಮ್ಮಲ್ಲಿ ಇರ್ತಕ್ಕಂಥ ಲೈನ್ಮ್ಯಾನ್ಗಳು ಎಲ್ರಿಗೂ ಒಂದು ಮಾಹಿತಿಯನ್ನು ಬರಲಿ ಅಂತ. ಸರ್, ಎರಡು ವ್ಯತ್ಯಾಸ ಇದೆ ಅಂದರೆ ಇಂಡೋರ್ ಎಲೆಕ್ಟ್ರಿಫಿಕೇಶನ್ ಮತ್ತು ಔಟ್ಡೋರ್ ಎಲೆಕ್ಟ್ರಿಫಿಕೇಶನ್. ಎರಡರ ವ್ಯತ್ಯಾಸವನ್ನು ಜನಗೆ ಯಾವ ರೀತಿ ತಲುಪಿಸ್ತೀರಂತೆ ಸರ್? ಬಿಕಾಸ್ ಆದರೆ ಎಲ್ಲವೂ ಹೊರಗಡೆದ್ರ ಬಗ್ಗೆ ಮಾತಾಡ್ರೆ ಒಳಗಡೆದ್ರ ಬಗ್ಗೆ ಏನು ಮೆಷರ್ಸ್ ತಗೊಳ್ಬೇಕು ಅಂತ ನೋಡಿ, ಎಲ್ಲ ಇದು ಬಹಳ ಸಮರ್ಪಕವಾಗಿರ್ತಕ್ಕಂಥದ್ದು, ಬಹಳ ವ್ಯಾಪಕವಾಗಿರ್ತಕ್ಕಂಥ ವಿಷಯ. ಇದರಲ್ಲಿ ನಮಗೆ ಇದರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ದಿಕ್ಕಿನಲ್ಲಿ ಈಗಾಗಲೇ ಡಿಪಾರ್ಟ್ಮೆಂಟ್ ಕೆಲಸ ತೆಗೆದುಕೊಳ್ತಾ ಇದೆ. ಇದರ ಬಗ್ಗೆ ಮಾಹಿತಿ ವೆಬ್ಸೈಟ್ನಲ್ಲಿ ಕೂಡ ಅವೈಲೇಬಲ್ ಇದೆ. ನಾನು ಇದರ ಬಗ್ಗೆ ಶಾಲೆಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ಕೂಡ ಇದರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥದ್ದು ದಿಕ್ಕಿನಲ್ಲಿ ಕೆಲಸ ಮಾಡೋಕ್ಕೆ ನಾವು ಯೋಚನೆ ಮಾಡ್ತಾ ಇದ್ದೀವಿ. ನಮ್ಮ ಕೆಲಸ ಮತ್ತು ನಮ್ಮ ಮನೆ ವ್ಯಾಪ್ತಿಯಲ್ಲಿ ನಾವು ಕಾಪಾಡ್ಕೊಂಡು ಹೋದರೆ ಎಲ್ಲರೂ ಅದರ ಬಗ್ಗೆ ಸ್ವಲ್ಪ ಜಾಗೃತ ಆಗಿದ್ದರೆ ಇನ್ನೂ ಒಳ್ಳೆಯದಾಗುತ್ತೆ. ಸರ್, ಈಗ ಎಲ್ಲೋ ಒಂದು ಆಕ್ಸಿಡೆಂಟಲ್ಲಿ ರೋಡಲ್ಲಿ ಹೋಗುವಾಗ ಯಾರೋ ಒಬ್ರು ತುಳಿದೇನೋ ಒಂದು ಸಾವಾಗುತ್ತೆ. ಫಸ್ಟ್ ಏಡ್ ವಿಚಾರವಾಗಿ ಯಾರೂ ಮಾಹಿತಿ ಕೊಡಲ್ಲ. ಅಂದರೆ ಒಬ್ಬರು ಮುಟ್ಟಿದ್ರೆ ಅವ್ರಿಗೂ ಕರೆಂಟ್ ಹೊಡೆಯುತ್ತೆ. ಈ ರೀತಿ ಆಗಾದಾಗ ಏನು ಮೆಷರ್ಸ್ ತಗೊಳ್ಬೇಕು ಅನ್ನುವಂಥದ್ದು? ಖಂಡಿತ ನಮ್ಮ ಅಧಿಕಾರಿಗಳು ಹೇಳ್ತಾರೆ, ಯಾವ ರೀತಿಯಲ್ಲಿ ಕೂಡ ಆಕಸ್ಮಿಕವಾಗಿ ಸಾವು ಆಗಲೇಬಾರ್ದು. ನಮ್ಮಲ್ಲಿ ಇರ್ತಕ್ಕಂಥ ಎಕ್ವಿಪ್ಮೆಂಟನ್ನು ನಾವು ಸೇಫಾಗಿ ಇಡಬೇಕು. ಆದರೆ ಅದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಸಾರ್ವಜನಿಕರಿಗೆ ಬಿಡಿಸೋದಾದರೆ ಖಂಡಿತ ಅದರ ಬಗ್ಗೆ ನಾವು ಕ್ರಮವನ್ನು